ಸರ್ ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ ಸರ್, ನಿಮ್ಮ ಆಶೀರ್ವಾದ. ಚೆನ್ನಾಗಿ ಕಾಣಿಸ್ತಿದ್ದೀರಾ ಸರ್? ನಿಮ್ಮ ಆಶೀರ್ವಾದ. ಓಕೆ. ಮ್ಯಾಕ್ಸು ಸೊ ಎಲ್ಲ ಕಡೆ ಭರ್ಜರಿ ಸೌಂಡ್ ಇದೆ ಸರ್, ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಿದೆ. ಸೊ ಹೆವಿ ಎಕ್ಸ್ಪೆಕ್ಟೇಷನ್ ಇದೆ ಮೂವಿ ಮೇಲೆ. ಸೊ ನೀವು ಸಿನಿಮಾದ ಮೇಲೆ ಪಾತ್ರ ಬಿಟ್ಟು ಆಡಿಯನ್ಸ್ ಆಗಿ ನೀವು ಸಿನಿಮಾದ ಮೇಲೆ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ? ಜನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಈ ಮೂವಿಯಿಂದ, ನನಗೂ ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಫ್ಯಾನ್ಸ್ಗೋಸ್ಕರ ಹೇಳಿ ಮಾಡಿಸಿದ ಮೂವಿ ಇದು. ಯಾವತ್ತು ಅಂದರೆ ಈ ವಿಕ್ರಾಂತ್ ರೋಣ ಆದಮೇಲೆ ಅಣ್ಣ ಹೇಳ್ತಾ ಇದ್ರು ಫ್ಯಾನ್ಸ್ಗೋಸ್ಕರ ಏನೋ ಸ್ಪೆಷಲಾಗಿ ಮಾಡಬೇಕು ಅಂತ. ಈ 2.5 ಇಯರ್ಸ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ನ ಇದು ಮೂವಿ ಫುಲ್ಫಿಲ್ ಮಾಡಿಬಿಡುತ್ತೆ. ಸೊ ಅಷ್ಟು ಮಾಸು, ವೆರೈಟಿ ಮತ್ತು ಎಲ್ಲ ಕಾಂಬಿನೇಷನ್ಸು ಸಖತ್ತಾಗಿದೆ ಮೂವಿನಲ್ಲಿ. ಸೊ ನಿಮಗೆ ಅಣ್ಣ ನೀವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಿರೋ ಥಿಯೇಟ್ರಿಗೆ ನೋಡೋಕ್ಕೆ ಅದಕ್ಕಿಂತ ವೆರೈಟಿಯಾಗಿ ನೋಡ್ಬೋದು. ಸೊ ವಿಕ್ರಾಂತ್ ರೋಣ ಆದಮೇಲೆ ತುಂಬ ಗ್ಯಾಪ್ ನಂತರ ಮತ್ತೆ ಮ್ಯಾಕ್ಸ್ ಬರ್ತಿರುವಂಥದ್ದು. ಸೊ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಬಿಗ್ ಬಜೆಟ್ ಸಿನಿಮಾ. ಸೊ ನೀವು ಹೇಳಿದ್ರಿ ಫ್ಯಾನ್ಸ್ಗೆ ಏನು ಬೇಕೋ ಅದನ್ನೆಲ್ಲ ಸಿನಿಮಾದಲ್ಲಿದೆ ಅಂತ ಹೇಳಿ. ಹಬ್ಬ ಹೊಸ ವರ್ಷ ಅಲ್ಲ, ನ್ಯೂ ಇಯರ್ ಎಲ್ಲ ಥಿಯೇಟರ್ ಎಲ್ಲ ಮಾಡ್ಬೋದು ಫ್ಯಾನ್ಸ್ ಎಲ್ಲ. ಕ್ರಿಸ್ಮ್ಯಾಕ್ಸ್ ನ್ಯೂ ಇಯರ್ಗೂ ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ ಹಾಗಾದ್ರೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ಸೊ ಹೇಗಿರುತ್ತೆ ನಿಮ್ಮ ಪಾತ್ರ ಅಂತ? ಇದರಲ್ಲಿ ಎಲ್ಲ ಪಾತ್ರನೂ ಇಂಪಾರ್ಟೆಂಟು ಸ್ಟೋರಿಗೆ. ಎಲ್ಲ ಪಾತ್ರನೂ ಒಂದಕ್ಕೊಂದು ಕನೆಕ್ಷನ್ ಇದೆ, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ನಾನು ಆಸ್ ಅ ಬೈಕರ್ ಮಾಡಿರೋದು ಇದರಲ್ಲಿ. ಬೈಕರ್. ಸೊ ಯಾರ್ದು ಚಿಕ್ಕದು ದೊಡ್ಡದು ಅಂತ ಏನೂ ಇಲ್ಲ ಇಲ್ಲಿ, ಎಲ್ಲದಕ್ಕೂ ಒಂದು ಕನೆಕ್ಷನ್ಸ್ ಇದೆ. ಸೊ ಅಷ್ಟೇ ಇಂಪಾರ್ಟೆಂಟ್ ಎಲ್ಲ ಕ್ಯಾರೆಕ್ಟರ್ಸು ಕೂಡ. ಸೊ ಸ್ಟೋರಿನ ಹಿಂಗೆ ಎತ್ತುಬಿಡುತ್ತೆ ಮೇಲೆ. ಎಲ್ಲ ಕ್ಯಾರೆಕ್ಟರ್ಸು ಹೋಗ್ತಾ 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 ನಿಮಗೆ ಒಂದು ಎಕ್ಸೈಟ್ಮೆಂಟ್ ಆಗಲಿ, ಒಂದು ಕ್ಯೂರಿಯಸ್ ಆಗಲಿ ಕ್ರಿಯೇಟ್ ಆಗುತ್ತೆ ಮೂವಿಲಿ. ಸೊ ಬೈಕರ್ ಅಂದರೆ ಹೇಗಿರುತ್ತೆ ಸರ್ ನಿಮ್ಮ ಸಿನಿಮಾದಲ್ಲಿ? ಬೈಕರ್ ಇವಾಗ ನಾರ್ಮಲ್ ಆಗಿ ಇವಾಗ ಹೆಂಗ್ ನೋಡ್ತೀರಾ ಬೈಕರ್ನ, ಅದೇ ಥರ ಕಾಸ್ಟ್ಯೂಮ್ ಎಲ್ಲ ಹಂಗೆ ಇದೆ. ಚೆನ್ನಾಗಿ ಕಾಣಿಸ್ತೀನಿ ನಾನು. ನಮ್ಮ ಏನಂತಾರೆ ಗಾಡ್ ಗಿಫ್ಟ್ ಅದು. ಅಂದರೆ ಒಂದು ಸ್ಕ್ರೀನ್ ಮೇಲೆ ಒಂದು ಚೆನ್ನಾಗಿ ಕಾಣಿಸೋದು ಅದು ಒಂದು ಏನಂತಾರೆ ವರ ಥರ. ಸೊ ನನಗೆ ನಾನು ಸಕಲಾಗಿ ಕಾಣಿಸ್ಕೊಂಡಿದ್ದೀನಿ. ಎಲ್ಲರ ಆಶೀರ್ವಾದ, ಅದೇ ಹೇಳಿದ್ನಲ್ಲ, ನಿಮ್ಮ ಆಶೀರ್ವಾದ, ಎಲ್ಲರ ಆಶೀರ್ವಾದ. ನಮ್ಮ ಆಶೀರ್ವಾದ ಏನಿಲ್ಲ ಸರ್, ನಿಮ್ಮ ಆಶೀರ್ವಾದ ಇದ್ರೇನೆ ತಾನೇ ನಾವು ಬೆಳೆಯೋದು. ಎಸ್ ಸರ್, ಖಂಡಿತ. ಮೊನ್ನೆ ಅಷ್ಟೇ ಸುದೀಪ್ ಸರ್ ಈವೆಂಟಲ್ಲಿ ಎಲ್ಲ ಆರ್ಟಿಸ್ಟ್ಗಳ ಬಗ್ಗೆನೂ ತುಂಬ ಹೊಗಳ್ತಿದ್ರು. ಅದರಲ್ಲಿ ಎಸ್ಪೆಷಲಿ ನಿಮ್ಮ ಬಗ್ಗೆನೂ ತುಂಬ ಚೆನ್ನಾಗಿ ವೇದಿಕೆ ಮೇಲೆ ಹೇಳ್ತಿದ್ರು, ಸರ್ ವೇದಿಕೆ ಮೇಲೆ ಹೇಳ್ತಿದ್ರು. ಸೊ ಎಷ್ಟು ಖುಷಿ ಕೊಡ್ತದೆ ನಿಮಗೆ? ಅದು ಏನಂದರೆ ಅದು ವಾವ್ ಮೂಮೆಂಟ್. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಯಾವುದೇ ಸ್ಟೇಜ್ ಮೇಲೆ ಒಬ್ಬ ಲೆಜೆಂಡ್ ಆಗಲಿ ಒಂದು ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ಪಿನ್ ಮಾಡಿ ಹೇಳಿ ಸುದೀಪ್ ಸರ್ ಹೇಳ್ತಿದ್ರು. ಸೊ ಅದು ಒಂಥರ ಎಷ್ಟೋ ಜನರನ್ನ ಆ ಥರ ಮಾಡ್ಬೋದು ಅವ್ರು ಅಣ್ಣ. ಬಟ್ ಅದು ನಮಗೆ ಅದು ಸಪ್ರೇಟಾಗಿ ಒಂದು ಫೀಲ್ ಕೊಡ್ತಾರೆ ಅಂದರೆ ಅದು ಕೇಳ್ಕೊಂಬಂದಿರ್ಬೇಕಷ್ಟೇ. ನಾವು ದೇವ್ರ ಹತ್ರ ನಾವೇನು ಒಳ್ಳೇದು ಮಾಡ್ತೀವಿ ಅದು ಮಾತ್ರ ಸಿಗುತ್ತೆ ನಮಗೆ. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಒಂದು ಸಾಂಗ್ ಇದೆ ಗೊತ್ತಾ, ವಿಷ್ಣು ಸರ್ದು. ಸೊ ಅದು ಇಲ್ಲಿ ಮ್ಯಾಚ್ ಆಗುತ್ತೆ ಅದು. ಸುದೀಪ್ ಸರ್ನ ಸರ್ ನಾವು ಈ ಪೊಲೀಸ್ ಪಾತ್ರ ಅಂದರೆ ಕಾಕಿ ಹಾಕೊಂಡಿದ್ದು ಅಂದಿನ ಸಿನಿಮಾದಲ್ಲಿ ಅಂದರೆ ನಾವು ಕೆಂಪೇಗೌಡ ನೋಡಿದ್ದೀವಿ, ತಿರುಪತಿ ಸಿನಿಮಾ ನೋಡಿದ್ದೀವಿ ನನಗೆ ನೆನಪಿರಂಗೆ. ಸೊ ನಂತರ ಇದೇ 3ನೇ ಸಿನಿಮಾ ಅನ್ಸುತ್ತೆ ಕಾಕಿ ಧರಿಸಿ ಮಾಡಿರುವಂಥದ್ದು. ಸೊ ಇದರಲ್ಲಿ ಸುದೀಪ್ ಸರ್ ಹೇಗೆ ಕಾಣ್ತಾರೆ ಸಿನಿಮಾ ಪೂರ್ತಿ? ಒಂದು ಎಕ್ಸ್ಟ್ರಾ ಏನಂತಾರೆ ಫ್ಲೇವರ್ ಎಕ್ಸ್ಟ್ರಾ ಅಂದರೆ ಇವಾಗ ಇದು ಅಗ್ರೆಷನ್ ಆಗಲಿ, ಆ್ಯಟಿಟ್ಯೂಡ್ ಆಗಲಿ, ಮತ್ತು ಒಂದು ಕಾಮಿಡಿ ಆ್ಯಂಗಲ್ ಆಗಲಿ ಎಲ್ಲ ನೋಡ್ಬೋದು ಈ ಮೂವಿನಲ್ಲಿ. ವೆರೈಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ನಾನು ಹೇಳ್ತಾ ಇಲ್ವಾ, ಒಂದು ಹಬ್ಬ ಮಾಡ್ಬೋದು ಇದನ್ನು. ಇವಾಗ ನೀವು ಕೆಂಪೇಗೌಡ ತೊಗೊಂಡ್ರೆ ಅದ್ರಲ್ಲಿ ಅಗ್ರೆಷನ್ ಇದೆ, ಓಕೆನಾ? ಮತ್ತು ಇದು ಯಾವುದು ವೀರಮದಕರಿ ತೊಗೊಂಡ್ರೆ ಆ್ಯಟಿಟ್ಯೂಡ್, ಕಾಮಿಡಿ ಎರಡೂ ಇದೆ ಫ್ಲೇವರ್ ಅದರಲ್ಲಿ. ಕೋಟಿಗೊಬ್ಬ ತಗೊಂಡ ಅಂದರೆ ಒಂದು ಕ್ಲೆವರ್ನೆಸ್ ಇದೆ ಆ್ಯಕ್ಟಿಂಗಲ್ಲೇ, ಅಂದರೆ ಮಂಕ್ ಮಾಡೋದು. ಅದೆಲ್ಲ ಈ ಮೂವಿಲಿ ಇನ್ನೂ ಜಾಸ್ತಿ ನೋಡ್ಬೋದು. ನೀವು ಬೇಕಾದ್ರೆ ಇನ್ನೂ ಹಳೆ ಮೂವಿನೇ ಸೇರಿಸ್ಕೊಳ್ಳಿ, ಅದೆಲ್ಲ ಮಿಕ್ಸ್ ಮಾಡಿ ಇದು ಬರ್ತಾ ಇದೆ ಅಂದಮೇಲೆ. ಸೊ ಇದರಲ್ಲಿ ಏನೋ ಇನ್ನೂ ಎಕ್ಸ್ಟ್ರಾ ಸ್ಪೆಷಲ್ ಮಾಡಿದ್ದಾರೆ ಅಣ್ಣ. ಅದೇ ಪ್ರಕಾರ ಅವರು ಎಲ್ಲರಿಗೂ ಅಕ್ಕಪಕ್ಕ ಇರೋ ಆರ್ಟಿಸ್ಟ್ಗಳನ್ನೆಲ್ಲ ಒಂಥರ ಕಂಫರ್ಟ್ ಮಾಡಿಸಿ ಅವ್ರ ಹತ್ರನೂ ಏನೇನೋ ಸ್ಪೆಷಲ್ ತೆಗ್ಸೋದು ಅದು ಇದು ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಸೊ ಒಂದಿಷ್ಟು ದಿನಗಳಂತ ಕಾಲ ಜರ್ನಿ ಇರುತ್ತೆ ಸರ್ ಸಿನಿಮಾ ತಂಡದ ಜೊತೆ. ಅದರಲ್ಲಿ ಸುದೀಪ್ ಸರ್ ಜೊತೆ ಆ ಜರ್ನಿ ಬಗ್ಗೆ, ನೀವು ಕಳೆದಂಥ ಸಮಯಗಳ ಬಗ್ಗೆ, ಸೊ ಅವರಿಂದ ನೀವು ಏನು ಕಲ್ತ್ರಿ ಅಷ್ಟು ದಿನದಲ್ಲಿ, ಏನು ತೊಗೊಂಡಿದ್ರಿ ಅವರಿಂದ ನೀವು?
ಅವರಿಂದ ಕಲಿಯೋದು ತುಂಬ ಇದೆ ಆ್ಯಕ್ಚುಲಿ. ಅವರಿಂದ ನಾನು ಜಾಸ್ತಿ ಏನು ಕಲ್ತಿದ್ದೀನಿ ಅಂದರೆ ಒಂದು ಹಾಸ್ಪಿಟಾಲಿಟಿ. ಹಾಂ ಇವಾಗ ಯಾರನ್ನ ಬರ್ತಾ ಇದ್ದಾರೆ ಮನೆಗೆ ಅಂತ ಅಂದರೆ ಅವ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕು, ಹೆಂಗೆ ಅಲಂಕಾರ ಮಾಡಬೇಕು, ಅವ್ರು ಬರ್ತಾ ಇದ್ದಾರೆ ಅಂದರೆ ಒಬ್ಬ ಗೆಸ್ಟಾಗಿ ನೋಡಲ್ಲ, ಒಬ್ಬ ಫ್ರೆಂಡಾಗಿ ನೋಡ್ತಾರೆ. ಸೊ ನಾನು ಇಷ್ಟು ವರ್ಷ ಏನು ಮಾಡಿದ್ದೀನಲ್ಲ ಜರ್ನಿ ಅವ್ರ ಜೊತೆ, ಅದಕ್ಕೆ ತುಂಬ ಇದು ಬೇಕು. ನಾನದು 3 ವರ್ಡ್ಸಲ್ಲಿ ಚೂಸ್ ಮಾಡ್ತೀನಿ. ಒಂದು ಟ್ರಸ್ಟ್, ನಂಬಿಕೆ. ಇನ್ನೊಂದು ನಂಬಿಕೆ ಇದ್ದಾಗ ಮಾತ್ರ ಲವ್, ಕೇರ್ ಬರೋದು. ಎಸ್ ಸರ್. ಸೊ ಈ ನಂಬಿಕೆಗೆ, ಟ್ರಸ್ಟ್ಗೆ ಇನ್ನೂ 2 ವರ್ಡ್ ಸೇರಿಸ್ಬೇಕು ಅಂದರೆ, ಒಂದು ಹಾನೆಸ್ಟ್ ಆಗಿರಬೇಕು ಅವ್ರ ಹತ್ರ, ಲಾಯಲ್ ಆಗಿರಬೇಕು, ಏನೂ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು, ಅಜೆಂಡಾ ಇರಬಾರ್ದು. ಸೊ ಹಂಗಿದ್ರೆ ಮಾತ್ರ ಅಣ್ಣ ನಿಮ್ಮ ಜೊತೆ ಇರ್ತಾರೆ ಅಷ್ಟೇ. ಸೊ ಯಾರು ಏನು ಗೊತ್ತಾ, ಇವಾಗ ಬರೋರೆಲ್ಲರೂ ನೀವು ಹೆಂಗಿದ್ದೀರಾ ಅನ್ನೋದು ಬಿಟ್ಬಿಟ್ಟು ಅಜೆಂಡಾ ಎಕ್ಸ್ಪೆಕ್ಟೇಷನ್ಸ್ ಇಂದ ಬಂದರೆ ಅವ್ರಿಗೂ ಯಾರನ್ನ ಬೇಕಲ್ಲ ಕೇಳೋರು, ನೀವು ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ನಿದ್ದೆ ಮಾಡಿದ್ರೆ ಎಲ್ಲ ಓಕೆನಾ ಲೈಫಲ್ಲಿ? ಆ ಥರ ಯಾರೂ ಇಲ್ಲ ಲೈಫಲ್ಲಿ. ಸೊ ನಾವು ಅದನ್ನು ಪಡ್ಕೊಂಡಿದ್ದೀವಿ ಅಂದರೆ ನಾವು ಅದನ್ನು ಉಳಿಸ್ಕೋಬೇಕು, ಅದನ್ನು ಕಳ್ಕೊಬಾರ್ದು. ಸೊ ನಂದು ಅಣ್ಣದು ಬಾಂಡಿಂಗ್ ಇದು. ಸೂಪರ್ ಸರ್. ಅಷ್ಟು ದಿನಗಳ ಜರ್ನಿಯಲ್ಲಿ ಸರ್ ಹೇಳಿದ್ರಿ ಸುದೀಪ್ ಸರ್ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಸ್ಪೇಸ್ ಕೊಡ್ತಾರೆ ಅಂತ ನೀವು ತುಂಬ ಚೆನ್ನಾಗಿ ಉದಾಹರಣೆ ಹೇಳಿದ್ರಿ. ಹಾಗೆಯೇ ನಿಮ್ಮ ಜೊತೆ ಈ ನಮ್ಮ ಈ ಸರ್ಕಾರ ಅಂದರೆ ಅವ್ರ ಫ್ರೆಂಡ್ಸ್ ಸರ್ಕಲ್ ಬಗ್ಗೆ ಆಗಲಿ, ಅವರು ಏನಾದ್ರು ಹಂಚ್ಕೊತಿದ್ರಾ ಕನ್ನಡ ಚಿತ್ರರಂಗದ ಬಗ್ಗೆ? ಅಣ್ಣಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ. ಓಕೆ. ಲೆಸ್ ಫ್ರೆಂಡ್ಸ್ ಲೆಸ್ ಬುಲ್ಶಿಟ್, ಮೋರ್ ಫ್ರೆಂಡ್ಸ್ ಮೋರ್ ಬುಲ್ಶಿಟ್ ಅಂದರೆ ಗೊತ್ತಾಯ್ತಲ್ಲ ನನಗೆ. ಸೊ ಇಂಡಸ್ಟ್ರೀಲಿ ಅವ್ರಿಗೆ ಜಾಸ್ತಿ ಅವರೆಲ್ಲರನ್ನೂ ಬೆಳೆಸೋರು. ಸೊ ಬೆಳೀತಾ ಬೆಳೀತಾ ಎಲ್ಲರೂ ಏನಾದರೂ ಅಂದರೆ ಅವರೇ ದೂರ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದು ರೀಸನ್ ಇದುವರೆಗೂ ಗೊತ್ತಿಲ್ಲ ಏನು ಅಂತ. ಸೊ ಅವರು ಎಷ್ಟು ಜನ ಬೆಳೆಸಿದ್ದಾರೆ, ಇವಾಗಲೂ ಅಷ್ಟೇ ಅದೇ ಸೇಮ್ ಲವ್ ಕೊಡ್ತಾರೆ, ಯಾರಿಗೂ ಕಮ್ಮಿ ಮಾಡಲ್ಲ, ಯಾರಿಗೂ ಜಾಸ್ತಿ ಮಾಡಲ್ಲ, ಬಟ್ ಮೈಂಡಲ್ಲಿ ಪ್ಲೇಸ್ ಮಾಡಿಬಿಡ್ತಾರೆ. ಸಿನಿಮಾ ಬಗ್ಗೆ ಜಾಸ್ತಿ ನಾನು ಅಣ್ಣ ಕೂತ್ಕೊಂಡ್ರೆ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋದೇ ಇಲ್ಲ, ಸೈಲೆಂಟಾಗಿ ಕೂತಿರ್ತೀವಿ, ಇಲ್ಲ ಕ್ರಿಕೆಟ್ ಬಗ್ಗೆ ಮಾತಾಡ್ತೀವಿ, ಇಲ್ಲ ಹಾಡ್ತಾ ಇರ್ತೀವಿ. ಅವರೊಂದು ಆಡ್ತಾರೆ, ನಾನೊಂದು ಆಡ್ತೀನಿ, ಈ ಥರ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟು ಸಿನಿಮಾ ಬಗ್ಗೆ ಕಮ್ಮಿ ಮಾತಾಡೋದು. ಎಸ್, ಸುದೀಪ್ ಸರ್ ತುಂಬ ಚೆನ್ನಾಗಿ ಹಾಡಾಡ್ತಾರೆ ಸರ್. ನಿಮಗೆ ಅವರು ಹಾಡ್ದಂಥ ಹಾಡು, ಅವ್ರು ಸಿಂಗಿಂಗ್ ಮಾಡಿದಂಥ ಸಾಂಗ್ ನಿಮ್ಗೆ ಯಾವ್ದು ತುಂಬ ಇಷ್ಟ ಅಂತ? ನನಗೆ ಅವ್ರು ಹಾಡೋದೆಲ್ಲ ಇಷ್ಟ. ಎಲ್ಲ ಇಷ್ಟ ಅಂತ ಹೇಳ್ತೀರಿ, ಅವ್ರ ವಾಯ್ಸೇ ಹಂಗಿದೆ. ಎಸ್, ಅದು ಅವರು ಹೆಂಗೆ ಫುಲ್ ಇನ್ವಾಲ್ವ್ ಆಗಿ ಆಡ್ತಾರೆ ಅದನ್ನ. ಹೌದು. ಎಷ್ಟು ಚೆನ್ನಾಗಿ ಆಡ್ತಾರೆ ಅಂದರೆ ನಿಮ್ಗೆ ಕೇಳ್ತಾ ಇದ್ರೆ ಕೇಳ್ತಾನೆ ಇರೋಣ ಅನ್ಸುತ್ತೆ ಆ ಥರ. ಸೊ ಇಂಡಸ್ಟ್ರೀಲಿ ನನಗನ್ಸ್ದಂಗೆ ಇದುವರೆಗೂ ಯಾರು ಅವ್ರದ್ದು ಮಿಮಿಕ್ರಿ ಮಾಡೋಕ್ಕಾಗೇ ಇಲ್ಲ ಅನ್ಸುತ್ತೆ ನನಗೆ ತಿಳಿದಿರೋ ಪ್ರಕಾರ. ಎಲ್ಲ ಆರ್ಟಿಸ್ಟು ಮಾಡ್ತಾರೆ, ಅಣ್ಣಂದು ಮಾಡಿಲ್ಲ ಅನ್ಸುತ್ತೆ ಇದುವರೆಗೂ. ಯಾರು ಟ್ರೈ ಮಾಡೋಕೆ ಹೋಗ್ತಾರೆ, ಆಗಲ್ಲ, ಅದು ಅವ್ರೊಬ್ಬರೇ ಮಾಡ್ಬೇಕಷ್ಟೆ. ಎಸ್, ನಿಜ ಸರ್, ನಿಜ. ಸೊ ಮೊದಲ ಬಾರಿ ಸುದೀಪ್ ಸರ್ ಜೊತೆ ನಿಮ್ಮದು ಅಂದರೆ ಇಬ್ಬರದು ಮುಖಾಮುಖಿ ಇದೆಯಲ್ಲ ಗೊತ್ತಿಲ್ಲ, ಆದರೂ ನಾನು ಕೇಳ್ತಾ ಇದ್ದೀನಿ. ಸೊ ಅವ್ರ ಜೊತೆ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ಸೊ ಆ ಸೀನ್ಗಳೆಲ್ಲ ಹೇಗಿತ್ತು ಅಂತ ನಿಮ್ಗೆ? ನನಗೆ ಇನ್ನೊಂದು ಏನು ಗೊತ್ತಾ, ನನಗೆ ಯಾವುದು ಅಂದರೆ ಇವಾಗ ಒಬ್ಬರು ನನ್ನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅಣ್ಣ ಆಗಲಿ ಯಾರೇ ಆಗಲಿ, ಅದು ಒಂದು ರೆಸ್ಪೆಕ್ಟ್ ಇರುತ್ತೆ ಅಷ್ಟೇ, ಇವ್ರ ಜೊತೆ ಮಾಡ್ತಾ ಇದ್ದೀವಿ ನಾವು ಅಂತ, ಮತ್ತು ಒಂದು ಗೌರವ ಇರುತ್ತೆ. ನನಗೆ ಯಾವುದೇ ಥರ ಸ್ಕ್ರೀನ್ ಶೇರ್ ಮಾಡ್ಕೊಂಡ್ಮೇಲೆ ನನಗೆ ಸ್ಟೇಜ್ ಫಿಯರ್ ಇಲ್ಲ, ಭಯ ಆಗಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ. ನಾನು ಇನ್ನೂ ತುಂಬ ಎಕ್ಸೈಟಾಗಿ ಮಾಡ್ತೀನಿ, ಖುಷಿಯಾಗಿ ಮಾಡ್ತೀನಿ. ಯಾವಾಗ ನೀವು ಇಂಟ್ರೆಸ್ಟಿಂದ ಮಾಡ್ತೀರಾ ಒಂದು ಪಾತ್ರನ, ಇನ್ವಾಲ್ವ್ ಆಗಿ ಮಾಡ್ತೀರಾ, ಅವಾಗ ಯಾರ್ದು ಭಯ ಬರಲ್ಲ. ಇನ್ನು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅವ್ರ ಮೇಲೆ. ಮತ್ತು ಅವ್ರು ಏನು ಹೇಳ್ಕೊಡ್ತಾರಲ್ಲ ಅದೊಂದು ಲರ್ನಿಂಗ್ ಇರುತ್ತೆ ನಮಗೆ. ಆ್ಯಸ್ ಅ ಸೀನಿಯರ್ ಆರ್ಟಿಸ್ಟ್ ಅವರು ಈ ಮೂವಿಲೂ ಅಷ್ಟೇ ಎಷ್ಟೊಂದು ಜನ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಅವ್ರ ಜೊತೆ ಎಲ್ಲ ಕುತ್ಕೊಂಡು ಮಾತಾಡಿ ಕಲಿಯೋದು ತುಂಬ ವಿಷಯಗಳಿರುತ್ತೆ. ಇವಾಗ ಒಬ್ಬ ಲೆಜೆಂಡ್ ಜೊತೆ ಮಾಡ್ತಾ ಇದ್ದೀವಿ ಅಂದಮೇಲೆ ಅವ್ರಿಗೆ ಏನನ್ನ ಮಾಡಿ ತೋರಿಸ್ಬೇಕು ನಾವು ಅಂತ ಇರುತ್ತೆ. ಸೊ ನಾವು ಅದನ್ನು ಬೈದಲ್ಲಿ ಮಾಡಿದ್ರೆ ಅದು ಬರಲ್ಲ ಆ್ಯಕ್ಟಿಂಗು. ನಿಜ ಸರ್. ಎಸ್. ಸೊ ನಾವು ಒಂದು ಇಂಟ್ರೆಸ್ಟ್ ಕೊಟ್ಟು ನೆನ್ನೆಗಿಂತ ಇವತ್ತೇನು ಬೆಸ್ಟ್ ಮಾಡ್ಬೋದು ಅದನ್ನು ಮಾಡಬೇಕಷ್ಟೆ. ಸೊ ನನಗೆ ಯಾವುದೇ ಸ್ಟೇಜ್ ಫಿಯರ್ ಇಲ್ಲ, ಅದು ಮಂಡ್ಯ ಧೈರ್ಯ. ನಾನು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ಫಸ್ಟು ಪ್ರೊಫೆಷ್ನಲ್ ಕ್ರಿಕೆಟರ್ ನಾನು, ಇವಾಗ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ನಾನು. ಸೊ ನಾನು ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದೀನಿ, ರೈಲ್ವೇಸೆಲ್ಲ ಆಡಿದ್ದೀನಿ. ಸೊ ನನಗಿದೇನು ಹೊಸ್ದು ಅಂತ ಅನ್ಸೋದೇ ಇಲ್ಲ, ಯಾಕೆಂದರೆ ನನಗೆ ಒಂದು ಸತಿ ನಾನು ಈ ಸಿನಿಮಾ ಅಂತ ಚೂಸ್ ಮಾಡಿದ್ಮೇಲೆ ಅದಕ್ಕೆ ಏನು ಮಾಡಬೇಕೋ ಅದು ಮಾಡಬೇಕು. ಅದಕ್ಕೇನು ಮಾಡಿಲ್ಲ, ಸುಮ್ಮನೆ ಟೈಮ್ ಪಾಸ್ಗೆಲ್ಲ ಮಾಡೋಕ್ಕಾಗಲ್ಲ ಸಿನಿಮಾ, ಅದು ಒಂಥರ ಕಲೆ, ಅದು ಸರಸ್ವತಿ ಥರ. ಸೊ ನಾವು ಏನನ್ನ ಹಾರ್ಡ್ ವರ್ಕು ಇಲ್ಲ ಏನನ್ನ ಬ್ಯಾಕಪ್ ಅಂದರೆ ಇದು ವರ್ಕ್ಶಾಪ್ ಅದು ಇದು ಮಾಡ್ಕೊಂಡು ಬಂದು ಮಾಡಲೇಬೇಕಿಲ್ಲಿ.
ಇದಕ್ಕೆ ಯಾವುದೇ ಏನಂತಾರೆ ಇದು ಸಪ್ಲಿಮೆಂಟು ಇದು ಏನು ಅಂತಾರೆ ಅದನ್ನು ಸಬ್ಸ್ಟಿಟ್ಯೂಟ್ ಏನೂ ಇಲ್ಲ ಇದಕ್ಕೆ. ನೀವು ಒಂದು ಸತಿ ಇಳಿದಿದ್ದೀರ ಫೀಲ್ಡ್ಗೆ ಅಂದಮೇಲೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರಬೇಕು. ನನಗೆ ಇನ್ನೊಂದೇನೆಂದರೆ ಆ್ಯಸ್ ಎ ಆರ್ಟಿಸ್ಟ್ ನನಗೆ ಇಷ್ಟೇ ಸ್ಕ್ರೀನ್ ಪ್ರೆಸೆನ್ಸ್ ಬೇಕು, ನನಗೆ ಇಷ್ಟಿದ್ರೆ ನಾನು ಮಾಡ್ತೀನಿ, ನಾನು ಹೀರೋ ಆಗಿ ಮಾಡ್ತೀನಿ, ವಿಲನ್ ಆಗಿ ಮಾಡ್ತೀನಿ, ಆ ಥರ ಏನಿಲ್ಲ. ನೀವು ಯಾವ್ದು ಕೊಟ್ಟರು ಮಾಡ್ತೀನಿ ನಾನು. ನನಗೆ ಆ್ಯಕ್ಟಿಂಗ್ ಇಷ್ಟ, ನಾನು ಮಾಡ್ತೀನಿ ಇಷ್ಟ ಅಷ್ಟೇ. ಸೊ ಇಂಥದೇ ಇರ್ಬೇಕಂತ ಏನಿಲ್ಲ, ಸೊ ಇಷ್ಟೇ ಇರ್ಬೇಕಂತೇನಿಲ್ಲ. ಇವತ್ತಿನ ಜನ್ರೇಷನ್, ಇವತ್ತಿನ ಟೈಮ್ಗೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರೆ ಸಾಕು. ನೀವು ಯಾವಾಗ ಸ್ಕ್ರೀನ್ ಮೇಲೆ ಜಾಸ್ತಿ ಕಾಣಿಸ್ಕೊಳಕ್ಕೆ ಯಾಕೆ ಮಾಡ್ತೀರಾ, ಇಲ್ಲ ಲೈಮ್ ಲೈಟಲ್ಲಿ ಇರ್ತೀರಾ, ಜನ ನಿಮ್ಮನ್ನು ಜ್ಞಾಪನ ಇಟ್ಕೊತಾರೆ. ಇಲ್ಲ ನಾನು ಹೀರೋ ಆಗೇ ಮಾಡ್ತೀನಿ ಅಂದರೆ ಕಾಯ್ಕೊಂಡು ಕುತ್ಕೋಬೇಕು ಒಂದು 3-4 ವರ್ಷ ಅದು ಸಿಗೋ ತನಕ, ನಿಮಗೆ ಸೂಟ್ ಆಗೋ ತನಕ. ಏನು ಸಿಗುತ್ತೆ ಅದನ್ನು ಖುಷಿಯಿಂದ ದೇವ್ರ ವರ ಅಂದ್ಕೊಂಡು ಮಾಡ್ತಾ ಇರಬೇಕು. ಅದು ನಾನು ಮಾಡ್ತೀನಿ ಅಷ್ಟೇ, ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಸೂಪರ್ ಸರ್. ಫೈನಲಿ ಡಿಸೆಂಬರ್ 25ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ಅಭಿಮಾನಿಗಳು ಕಾತರದಿಂದ ಕಾಯ್ತಿರುವಂಥ ಮ್ಯಾಕ್ಸ್ ಸಿನಿಮಾ. ಸೊ ನೀವೊಬ್ಬರ ಸಿನಿಮಾ ಆಡಿಯನ್ಸ್ ಆಗಿ ಎಷ್ಟು ಕಾಯ್ತಿದ್ರೆ ಸಿನಿಮಾಗೋಸ್ಕರ? ಕೊನೆಯದಾಗಿ ಏನು ಹೇಳ್ತೀರಿ? ನನಗೆ ಆ್ಯಕ್ಚುಲಿ ನಾನು ಇವಾಗಿಂದ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ದೀನಿ ಅಂದಮೇಲೆ ನಾನು ಯಾವ ಸಿನಿಮಾ ಮಾಡಿದ್ದೀನೋ ಆ ಸಿನಿಮಾ ಎಷ್ಟು ಎಕ್ಸೈಟ್ಮೆಂಟಾಗಿ ಕಾಯ್ತೀನಿ ಅಂದರೆ ನನಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಇವಾಗ 1 ವೀಕ್ ಇದೆ, ಯೋಚನೆ ಮಾಡ್ತಾ ಇರ್ತೀನಿ ಮನೆಗೆ ಹೋದಾಗೆಲ್ಲ, ಇವತ್ತು ರಿಲೀಸ್ ಆಗುತ್ತೆ, ಅವತ್ತು ರಿಲೀಸ್ ಆಗುತ್ತೆ, ನಾನು ಎಲ್ಲರಿಗೂ ಕಾಣಿಸ್ಕೊತೀನಿ ಫುಲ್ ಅಂದರೆ ಎಲ್ಲ ಇಡೀ ವರ್ಲ್ಡಲ್ಲಿ ನೋಡ್ತಾರೆ ನನ್ನ. ಅದೊಂಥರ ಸ್ಪೆಷಲ್ ಎಕ್ಸೈಟ್ಮೆಂಟ್ ಅದು. ಅದಿಷ್ಟಕ್ಕೂ ಕಾರಣ ಇಬ್ಬರೇ. ಒಂದು ಪ್ರಿಯಾಕ ಮತ್ತು ಸುದೀಪಣ್ಣ. ಅವರೇ ಪುಷ್ ಮಾಡಿ ಮೋಟಿವೇಟ್ ಮಾಡಿ ನನಗೆ ಇಲ್ಲಿ ತನಕ ಕರ್ಕೊಂಬಂದು ಬಿಟ್ಟಿರೋದು. ಸೊ ಇದರಲ್ಲಿ ನನಗೆ ಈ ಮೂವಿಲಿ ಚಾನ್ಸ್ ಕೊಟ್ಟಿದ್ದು ವಿಜಯ್ ಸರ್. ಅಕ್ಕ ಮತ್ತು ಅಣ್ಣಗೆ ಇಬ್ರಿಗೂ ಗೊತ್ತಿರಲಿಲ್ಲ ನಾನು ಇದ್ರಲ್ಲಿ ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಿರಲಿಲ್ಲ. ಒಂದಿನ ಲೇಟಾಗಿ ಹೇಳ್ದೆ, ಯಾಕಂದ್ರೆ ನನಗೆ ಕನ್ಫರ್ಮ್ ಆಗೋಕ್ಕಾಯ್ತು ನಾನು ಇದ್ರಲ್ಲಿ ಇದೀನಾ ಇಲ್ವಾ ಅಂತ. ಫುಲ್ ಕನ್ಫರ್ಮ್ ಮಾಡಿಕೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಕ್ಯಾರೆಕ್ಟರ್ ಸಿಕ್ತಲ್ಲ ಇಷ್ಟು ವರ್ಷಕ್ಕೆ ಅಂದ್ಬಿಟ್ಟು ಹೋಗಿ ಹೇಳಿದ್ದಕ್ಕೆ ಫುಲ್ ಖುಷಿ ಪಟ್ಟರು. ಅವರಷ್ಟು ಖುಷಿ ನಾನು ನನಗೋಸ್ಕರ ಪಟ್ಟಿದ್ದು ಫಸ್ಟ್ ಟೈಮು. ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡು ಅಂದ್ಬಿಟ್ಟು ಬೆಂಕ್ ತಟ್ಟಿದ್ರಿ. ಸೂಪರ್ ಸರ್, ಥ್ಯಾಂಕ್ ಯು ಸೊ ಮಚ್.